ನೀಲಾಂಜನಸಮಾಭಾಸಂ ರವಿಪುತ್ರಂ ಯಮಾಗ್ರಜಂ ಛಾಯಾಮಾರ್ತಾಂಡಸಂಭೂತಂ ತಂ ನಮಾಮಿ ಶನೇಶ್ವರಂ. ನೀಲಾಂಜನ ಸಮಾಭಾಸಂ ಎಂದರೆ ಶನಿದೇವನು ನೀಲಿ ಬಣ್ಣವನ್ನುಳ್ಳವನಾಗಿದ್ದಾನೆ, ಬಹು ಆಕರ್ಷಣೆಯಿಂದ ಕೂಡಿದ್ದಾನೆ. ರವಿಪುತ್ರಂ ಯಮಾಗ್ರಜಂ, ಸೂರ್ಯದೇವನ ಪುತ್ರನಾಗಿದ್ದಾನೆ, ಯಮದೇವನ ಅಗ್ರಜನಾಗಿದ್ದಾನೆ. ಛಾಯಾಮಾರ್ತಾಂಡ ಸಂಭೂತಂ, ಛಾಯಾದೇವಿಯ ಮಾರ್ತಾಂಡ ಅಂದರೆ ಸೂರ್ಯನ ಪುತ್ರನಾಗಿದ್ದಾನೆ. ತಂ ನಮಾಮಿ ಶನೇಶ್ವರಂ, ಶನಿದೇವನಿಗೆ ಇದು ನಮಸ್ಕಾರ. ಶನಿದೇವನು ನವಗ್ರಹಗಳಲ್ಲಿ ಪ್ರಮುಖವಾದ ದೇವರು. ಶನಿದೇವನು ನಿಜ ಕರ್ಮ ಫಲದಾತನು, ಆದರೆ ಕೆಲವರು ಅವನನ್ನು ದೂಷಿಸುವುದುಂಟು. ಅದು ಸರ್ವತಃ ತಪ್ಪು. ಶನಿದೇವರು ಯಾರ ಮಿತ್ರನೂ ಅಲ್ಲ, ಯಾರ ಶತ್ರುವೂ ಅಲ್ಲ. ನಾವು ಮಾಡಿದ ಕರ್ಮಗಳ ಫಲವಾಗಿ ನಮಗೆ ಫಲಗಳನ್ನು ಕೊಡುತ್ತಾನೆ. ಅದು ಈಗಿನ ಜನ್ಮದ್ದಿರಬಹುದು, ಹಿಂದಿನ ಇರಬಹುದು. ಅವನು ಯಾರಿಗೂ ಸರ್ವತಃ ಅನ್ಯಾಯ ಮಾಡುವುದಿಲ್ಲ, ಎಲ್ಲರನ್ನೂ ಸರಿದಾರಿಗೆ ತರುತ್ತಾನೆ. ಸರಿದಾರಿ ಎಂದರೆ ಕೇವಲ ಲೌಕಿಕ ಸುಖವಲ್ಲ, ಆಧ್ಯಾತ್ಮಿಕ ಅನುಭೂತಿಯ ಕಡೆಗೆ ತೆಗೆದುಕೊಂಡು ಹೋಗುತ್ತಾನೆ ಶನಿದೇವನು. ನಮ್ಮ ವಾದಿರಾಜರು ಶನಿದೇವರನ್ನು ವರ್ಣಿಸುತ್ತಾ, ಶನಿ ದಿನಮನೆ ಸೋನೋ ಅನೇಕ ಗುಣ ಸನ್ಮನೆ, ಅರಿಷ್ಟಂ ಹರಮೇ ಮಾ ಹೃಷ್ಟಂ ಕುರು ಮಾ ಕುರು ಸಂಕಟಂ ಎಂದು ಹೇಳಿದ್ದಾರೆ. ನಮ್ಮ ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಶನಿದೇವನು, ಶನಿಗ್ರಹವು ಬಹಳ ಮಂದವಾಗಿ ಚಲಿಸುತ್ತದೆ, ಅಂದರೆ ನಿಧಾನವಾಗಿ ಚಲಿಸುತ್ತದೆ. ಅದಕ್ಕೆ ಅವನ ಹೆಸರು ಶನಿ ಎಂದು. ಶನಿ ಎಂದರೆ ಯಾರು ಮಂದವಾಗಿ ಚಲಿಸುತ್ತಾರೋ, ನಿಧಾನವಾಗಿ ಚಲಿಸುತ್ತಾರೆ ಎಂದು ಸಂಸ್ಕೃತದಲ್ಲಿ. ಅವನು ಪ್ರತಿ ರಾಶಿಯಲ್ಲಿ 2.5 ವರ್ಷ ಇರುತ್ತಾನೆ. ನಾವು ಕೇಳಿರಬಹುದು ಸಾಡೆ ಸಾತಿ ಎಂದು. ಸಾಡೆ ಸಾತಿ ಎಂದರೆ 7.5 ವರ್ಷ. ಯಾವಾಗ ಶನಿದೇವು ನಮ್ಮ ಹಿಂದಿನ ರಾಶಿಯಲ್ಲಿ ಬರುತ್ತಾನೋ ಆ 2.5 ವರ್ಷ, ನಮ್ಮ ರಾಶಿಯಲ್ಲಿ ಬಂದಾಗ 2.5 ವರ್ಷ, ಮುಂದಿನ ರಾಶಿಯಲ್ಲಿ ಬಂದಾಗ 2.5 ವರ್ಷ, ಇವೆಲ್ಲವೂ ಸೇರಿದರೆ 7.5 ವರ್ಷವಾಗುತ್ತದೆ. ಅದನ್ನೇ ಸಾಡೆ ಸಾತಿ ಎನ್ನುತ್ತಾರೆ. ಇದು ಬಹಳಷ್ಟು ಜನ ಇದರಿಂದ ನಮಗೆ ಕೆಟ್ಟದಾಗುತ್ತದೆ ಎಂದು ಹೇಳುತ್ತಾರೆ. ಅದು ಸರ್ವತಃ ತಪ್ಪು. ಅದು ಎಲ್ಲರಿಗೂ ಹಾಗೆ ಆಗುವುದಿಲ್ಲ. ನಮ್ಮ ಗ್ರಹಗಳ ಸ್ಥಿತಿಯ ಪ್ರಕಾರ, ನಮ್ಮ ಕರ್ಮಗಳ ಪ್ರಕಾರವಾಗುತ್ತದೆ. ಅದನ್ನು ನಾವು ಸರಿಯಾಗಿ ಗಮನಿಸಬೇಕು. ಶನಿದೇವನು ನಮಗೆ ಅನುಗ್ರಹ ಮಾಡುತ್ತಾನೆ, ಸರ್ವತಃ ಕೆಟ್ಟದನ್ನು ಮಾಡುವುದಿಲ್ಲ. ನಮ್ಮನ್ನು ಆಧ್ಯಾತ್ಮಿಕ ದಾರಿಗೆ ಕರೆದುಕೊಂಡು ಹೋಗುತ್ತಾನೆ. ಹಾಗೆಯೇ ಶನಿದೇವರ ಕ್ಷೇತ್ರವಾದ ಶನಿಶಿಂಗಾಪುರ ಮಹಾರಾಷ್ಟ್ರದಲ್ಲಿದೆ. ಅಲ್ಲಿ ಹೋಗಿ ಶನಿದೇವರ ದರ್ಶನ ಮಾಡಿದರೆ ಅವನ ಅನುಗ್ರಹವಾಗುತ್ತದೆ. ನಮ್ಮ ಜಾತಕದಲ್ಲಿ ಯಾವುದಾದರೂ ಗ್ರಹ ದೋಷಗಳು ಇದ್ದರೆ ಅದು ತೊಲಗಿ ಹೋಗುತ್ತದೆ. ಹಾಗೆಯೇ ನಮಗೆ ಆಧ್ಯಾತ್ಮಿಕ ದಾರಿ ಸಿಗುತ್ತದೆ. ಶನಿ ಸಿಂಗಾಪುರದ ಕತೆ ಹೀಗೆ ಇದೆ. ಅಲ್ಲಿ ಒಬ್ಬ ಹಾಲು ಮತ ಸಮಾಜದ ವ್ಯಕ್ತಿ ಒಂದು ದಿವಸ ತನ್ನ ಕಬ್ಬಿಣದ ಕೊಡಲಿಯಿಂದ ನೆಲವನ್ನು ಒಡೆಯುತ್ತಿದ್ದಾಗ ದಿಢೀರನೆ ಒಂದು ಕಲ್ಲಿಗೆ ತಾಗಿ ರಕ್ತವು ಬರಲಾರಂಭಿಸಿತು. ಅದನ್ನು ನೋಡಿ ಹೆದರಿದ ಆ ವ್ಯಕ್ತಿಯು ಮನೆಗೆ ಹೋದನು. ಆಮೇಲೆ ಅವನಿಗೆ ಕನಸಿನಲ್ಲಿ ಶನಿದೇವನು ಬಂದು, ನೀನು ಗಾಬರಿಯಾಗಬೇಡ, ಅದು ನಾನೇ ಸ್ವಯಂ ಪ್ರಕಟನಾಗಿದ್ದೇನೆ ಎಂದು ಹೇಳಲು ಆ ವ್ಯಕ್ತಿಯು, ಶನಿದೇವನೇ, ನನ್ನ ಜೀವನ ಧನ್ಯವಾಯಿತು, ನಾನು ನಿನಗಾಗಿ ಮಂದಿರವನ್ನು ನಿರ್ಮಿಸುತ್ತಾನೆ ಎಂದು ಹೇಳಲು ಶನಿದೇವನು, ಮಂದಿರವು ಬೇಡ, ಈ ಆಕಾಶವೇ ನನಗೆ ಅಂಬರ ಎಂದು ಹೇಳಿದನು. ಹಾಗೆಯೇ ಈಗಲೂ ಶನಿದೇವರ ಮೂರ್ತಿಯು ಬಯಲಲ್ಲೇ ಪೂಜಿಸಲ್ಪಡುತ್ತದೆ. ಅದನ್ನು ನಾವೆಲ್ಲರೂ ನೋಡಿ ಅವನ ಅನುಗ್ರಹವನ್ನು ಪಡೆಯೋಣ. ಶಂ ಶನೇಶ್ವರಾಯ ನಮಃ. ಇಲ್ಲಿ ಶನಿ ಸಿಂಗಾಪುರದಲ್ಲಿ ಇನ್ನೊಂದು ವೈಶಿಷ್ಟ್ಯ, ಇಲ್ಲಿ ಮನೆಯ ಬಾಗಿಲುಗಳಿಗೆ ಬೀಗ ಹಾಕುವುದಿಲ್ಲ. ಕಚೇರಿಗಳಿಗೂ ಸಹ, ಹಾಗೆಯೇ ಬ್ಯಾಂಕ್ ಕಚೇರಿಗಳಿಗೂ ಸಹ ಇಲ್ಲಿ ಜನರ ಧರ್ಮನಿಷ್ಠೆ ಅಷ್ಟು ಇದೆ. ಶನಿದೇವರ ಮೇಲೆ ನಿಷ್ಠೆ, ಅವರ ಅನುಗ್ರಹಕ್ಕಾಗಿ ಭಕ್ತಿಯ ಸೇವೆ. ಇನ್ನೊಂದು ಮುಖ್ಯವಾದ ವಿಚಾರ, ಶನಿದೇವನು ಶ್ರೀ ಲಕ್ಷ್ಮೀ ನರಸಿಂಹದೇವನ ಪರಮ ಭಕ್ತನು. ನರಸಿಂಹದೇವನು ಅವನ ಉಪಾಸನಾ ಮೂರ್ತಿ. ನರಸಿಂಹದೇವನ ಕುರಿತಾಗಿ ಶನಿದೇವನು ಸ್ತೋತ್ರವನ್ನು ರಚಿಸಿದ್ದಾನೆ. ಅದರಲ್ಲಿ ನರಸಿಂಹದೇವನು ಹೀಗೆ ಹೇಳು, ತ್ವತ್ಕೃತಂ ಮತ್ಪರಂ ಸ್ತೋತ್ರಂ ಯಪ್ಪಟೇತ್ ಶೃಣುಯಾಚ್ಛಯಾಃ ದ್ವಾದಶಾಷ್ಟಮ ಜನ್ಮ ಸ್ಯಾತ್ ತದ್ಭಯಂ ಮಾಸ್ತು ತಸ್ಯ ವೈ. ಯಾರು ನೀನು ಬರೆದ ಸ್ತೋತ್ರವನ್ನು ಭಕ್ತಿಯಿಂದ ಹೇಳುವರೋ
ಇಲ್ಲ ಕೇಳುವರೋ ಅಂಥವರಿಗೆ ಅವರ ಜಾತಕದಲ್ಲಿ ಬರುವ ಅಷ್ಟಮ ಶನಿ, ಜನ್ಮ ಶನಿಗಳ ಭಯ ಕಾಡುವುದಿಲ್ಲ. ಇದು ನನ್ನ ಅನುಗ್ರಹ ಎಂದು ನರಸಿಂಹದೇವನು ಶನಿದೇವನಿಗೆ ಹೇಳಿದ್ದಾನೆ. ನಾವೆಲ್ಲರೂ ಹಾಗೆಯೇ ಶನಿದೇವರು ರಚಿಸಿದ ಶ್ರೀ ಲಕ್ಷ್ಮೀ ನರಸಿಂಹದೇವರ ಸ್ತೋತ್ರವನ್ನು ಪಾರಾಯಣ ಮಾಡೋಣ. ಹೀಗೆ ಹೇಳುತ್ತಾ ನನ್ನ ಈ 2 ಮಾತುಗಳನ್ನು